ಕೇಂದ್ರ ಸರ್ಕಾರ ಕಾನೂನಕ್ಕೆ ಕೇಂದ್ರ ಸರ್ಕಾರ ಕಾನೂನಕ್ಕೆ ಬೇಕೇ ಬೇಕು ಬೇಕೇ ಬೇಕು ನನ್ನ ಹಕ್ಕು ಬೇಕೇ ಬೇಕು ಬೇಕೇ ಬೇಕು ನನ್ನ ದೇಹ ನನ್ನ ದೇಹ ಬೇಕೇ ಬೇಕು ಕೇಂದ್ರ ಸರ್ಕಾರ ಕಾನೂನಕ್ಕೆ. ಎಲ್ಲರಿಗೂ ನಮಸ್ಕಾರ. ನಾ ಬೆಳಗಾವಿ ಚಿನ್ನು ಮಾತಾಡೋದ್ರಿ. ಏನಪ್ಪಾ ಅಂದ್ರ ಕೇಂದ್ರ ಸರ್ಕಾರ ನಮಗ ಒಂದ ಕಾನೂನನ್ನ ತೆಗದೈತೆ. 2019 ಟ್ರಾನ್ಸ್ಜೆಂಡರ್ ಕಾರ್ಡ್ ಸಿಗೋದ ಇತ್ತ. ಹಂಗ ಈಗ 2026 ಒಂದು ಕಾನೂನನ್ನ ತೆಗದಾರ ಕೇಂದ್ರ ಸರ್ಕಾರದವ್ರ. ಏನ್ ತೆಗದಾರಪ್ಪ ಅಂದ್ರ ಅವ್ರ ಟ್ರಾನ್ಸ್ಜೆಂಡರ್ ಅಂದ್ರ ಗೊರ್ತ್ ಹಿಡಿಬೇಕಂದ್ರ ಅವ್ರಿಗೆ ನಾವು ಅವ್ರದ ಮೆಡಿಕಲ್ ಚೆಕಪ್ ಮಾಡ್ಬೇಕಂತ ಹೇಳಿ ಅವ್ರ ಅನ್ಕೋಕತಾರ. ಆದ್ರ ನೀವು ಹೆಣ್ಣಿನ ಗುರ್ತ್ ಹಿಡ್ಬೇಕಾರ ಅವ್ರಿಗೆ ಮೆಡಿಕಲ್ ಚೆಕಪ್ ಮಾಡ್ತೀರಿ, ಗಂಡಿನ ಗುರ್ತು ಹಿಡಿಬೇಕಾರ ಮೆಡಿಕಲ್ ಚೆಕಪ್ ಮಾಡ್ತೀರಿ. ಯಾಕೆ ಮಾಡಂಗಿಲ್ಲ ಅವ್ರದ? ಯಾಕಂದ್ರ ಅವ್ರ ಹೆಣ್ಣದಾರ, ಅವ್ರ ಗಂಡದಾರ. ಯಾರ ಈ ಭೂಮಿ ಮೇಲೆ ಗಂಡ ಅದನಂತ ಯಾರು ಇಲ್ಲ, ಹೆಣ್ಣದನಂತ ಯಾರು ಇಲ್ಲ. ಯಾಕಂದ್ರ ನಮ್ಮ ಭಾವನೆಗೋಸ್ಕರ ನಾವು ಸೀರೆ ಹುಟ್ಟಿವಿ. ಇನ್ನೊಂದ ನಮ್ಮ ಮೆಡಿಕಲ್ ಚೆಕಪ್ಗೋಸ್ಕರ ನಾವು ಸೀರೆ ಹುಟ್ಟಿಲ್ಲ. ಹಂಗ ಇವ್ರ ಮೆಡಿಕಲ್ ಚೆಕಪ್ ಮಾಡಿಸಿ ಇವ್ರ ಟ್ರಾನ್ಸ್ಜೆಂಡರ್ ಕಾರ್ಡ್ ತಗೋಬೇಕಂದ್ರ ಇವ್ರ ಹಂಗ ಇದ್ರ ಇವ್ರ ಓಟ್ ಹಾಕುವಾಗ ಇವ್ರ ಯಾಕೆ ಅದನ್ನ ಕೇಳಂಗಿಲ್ಲ ಕಾನೂನ? ಇದನ್ನು ಕಾನೂನ ತೆಗದಾರ ಅಂದ್ಮೇಲೆ ಮಂಗಳಮುಖಿಯರಿಗೋಸ್ಕರ ಒಬ್ಬರಿಗಾರ ಮನಿ ಸಿಕ್ಕಾವ? ಯಾರಿಗೂ ಮನಿ ಸಿಕ್ಕಿಲ್ಲ. ಈ ಸೌಲಭ್ಯವನ್ನ ಈ ಕಾನೂನು ಕೊಡವಲ್ತ. ಮತ್ತ ನಮಗ ಈ ಕಾನೂನನ್ನ ಮೆಡಿಕಲ್ ಚೆಕಪ್ ಮಾಡ್ಬೇಕಂತ ಹೇಳಿ ತೆಗದಾರ. ಇದೆಲ್ಲಾ ಮಾಡಿರೋದು ನಮಗ್ ಇಷ್ಟಾನ ಇಲ್ಲ. ಯಾಕಂದ್ರೆ ನಮ್ಮ ಭಾವನೆಗೋಸ್ಕರ ನಾವು ಸಾಡಿ ಹಾಕೊಂಡಿವಿ, ನಾವು ಮೆಡಿಕಲ್ ಚೆಕಪ್ಗೋಸ್ಕರ ಹಾಕಿಲ್ಲ. ಈ ಕಾನೂನನ್ನ ರದ್ದು ಮಾಡ್ಬೇಕನ್ನೋ ನಮ್ಮ ಮಂಗಳಮುಖಿ ಸಮುದಾಯ ಎಲ್ಲಾರನು ಕಡೆಯಾಗಿ ನಿಂತಾರ. ಯಾಕಂದ್ರೆ ಅವ್ರಿಗೆ ಮನಸ್ಸಿಲ್ಲ. ಯಾಕಂದ್ರೆ ಮೆಡಿಕಲ್ ಚೆಕಪ್ ಒಳಗೆ ಹಾರ್ಮೋನ್ಸ್ ಏನದಾವ ಅನ್ನೋದು ಗೊತ್ತಾಗಂಗಿಲ್ಲ. ನೋಡ್ರಿ, ನಾವು ಒಂದು ಹೆಣ್ಣಿನ ರೂಪ ತಗೋಬೇಕಂದ್ರೆ ನಾವು ಎಷ್ಟು ಸರ್ಜರಿಯನ್ನ ಮಾಡಿಸ್ಕೊಳ್ತೀವಿ ನಮ್ಗೆ ಗೊತ್ತೈತಿ. ಅದೇನಾದ್ರು ಸೌಲಭ್ಯವನ್ನು ಕೊಟ್ಟೈತೆ ನೀವು ಹೆಣ್ಣಿನಂಗೆ ತೋರಿಸ್ಕೊರಿ ಅಂತ ಇಲ್ಲ. ಯಾಕೆ ಕೊಟ್ಟಿಲ್ಲ? ನಮ್ ಪರ್ಸನಲ್ ಅಟ್ಟ ಅವ್ರ ಅಂತ ನಮ್ ಪರ್ಸನಲ್ ನಾವು ಸಾಡಿ ಹಾಕೋ ಪರ್ಸನಲ್ ಇವ್ರಿಗೆ ಯಾಕೆ ಬೇಕಾ? ಇದೆಲ್ಲ ಕಾನೂನುಗಳ ಮಾಡೋದ ತಪ್ಪು ಮಾಡ್ತಾರ, ನಮಗ್ ಹೊಟ್ಟೆಗೆ ಕಾಲ್ ಕೊಡ್ತಾರ. ಈಗ ಹಂಗನ ನಮ್ಗೆ 2 ಲಕ್ಷ ರೂಪಾಯಿ 2 ಕೋಟಿ 200 ಕೋಟಿ ಕೊಡ್ತಾನಂತ ಹೇಳಿ ನಮ್ಗೆ ಅನ್ವೇಷಣೆ ಕೊಟ್ರ, ಇನ್ನೂ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ? ಅದೆಲ್ಲ ಅವ್ರವ್ರಗ ತಿಂತಾರ. ಮತ್ ಈಗ ನಾವು ಮಂಗಳಮುಖಿಯರಿಗೋಸ್ಕರ ಇವ್ರು ಟ್ರಾನ್ಸ್ಜೆಂಡರ್ ತೋರಿಸ್ಬೇಕು. ನೀವ್ ಯಾರಾದ್ರ ಇಷ್ಟು ಮೀಡಿಯಾ ಐತಿ, ಇಷ್ಟೆಲ್ಲಾರ ಅದಾರ. ನಾ ಗಂಡ್ಸ ಅದೇನ್ ಅಂತ ಹೇಳಿ ಎಷ್ಟೋ ಮಂದಿ ಮಕ್ಕಳಾಗಿಲ್ಲ, ಅವ್ರು ಹೆಣ್ಗುಂಡ್ಯಾಗ ಅಂತ ಹೇಳ್ತೀರಿ, ಹಿಂಗ್ ಕೈ ಹೊಡೆದ್ರ ಅಂತಾರಣ. ಯಾಕ? ನಮ್ಮ ಭಾವನೆಗೋಸ್ಕರ ನಾವು ಸೀರೆ ಹಾಕೊಂಡಿವಿ. ಈ ಹೆಣ್ಣ ಒಬ್ಬ ಆಕಿಗೆ ತಾಯಿ ಆಗಂಗಿಲ್ಲ, ಆಕಿಗೂ ಅನ್ನಕ್ ಬರ್ತೈತಿ ನೀ ಮೆಡಿಕಲ್ ಚೆಕಪ್ ಮಾಡಿಸ್ಕೋವ, ನೀ ಹೆಣ್ಣದಿಯೋ ಗಂಡದಿಯೋ ಅಂತೇಳಿ. ಅದೆಲ್ಲ ಸುಳ್ಳ. ಮೆಡಿಕಲ್ ಚೆಕಪ್ ದಿಂದ ನಾವು ಸಾರಿ ಹಾಕೊಂಡಿಲ್ಲ. ಪ್ಲೀಸ್ ದಯವಿಟ್ಟು ನಮ್ಮ ಮಂಗಳಮುಖಿ ಸಮುದಾಯಗೋಸ್ಕರ ನೀವ್ ಏನಾದ್ರೂ ಕಾನೂನು ತೆಗೆದಾದ್ರ ಒಂದ್ ಸ್ವಲ್ಪ ನಮ್ಮದು ತಿಳ್ಕೊರಿ. ನಿಮಗ್ ಇಷ್ಟ ಬಂದಂಗಲ್ಲ. ಈ ಗಂಡ ಅನ್ನ ಕಾನೂನು ತೆಗದಾನ, ಹೆಣ್ಣ ಕಾನೂನು ತೆಗದಾನ. ಯಾರ ಮಂಗಳಮುಖಿಯರ ನಿಂತ ಕಾನೂನು ತೆಗದಾರ? ಗಪ್ಪಿರಿ. ಯಾರ ಮಂಗಳಮುಖಿಯರ ನಿಂತ ಕಾನೂನು ತೆಗದಾರನ ಇವ್ರ ಹಿಂಗ್ ಚೆಕಪ್ ಮಾಡಿಸ್ಬೇಕಂತ ಇಲ್ಲ. ಯಾಕೆ ಹೇಳ? ನೀವು ನಿಮ್ಮ ಭಾವನೆ ನೀವು ಅರ್ಥ ಮಾಡ್ಕೋತೀರಿ. ಹಂಗ ನಾವೀಗ ಎಲ್ಲೋ ಮೆಡಿಕಲ್ ಒಳಗ್ ಹೋದ್ರು, ಎಲ್ಲೋ ನಾವು ದವಾಖಾನಿಗೆ ತೋರ್ಸಕ್ ಹೋದ್ರು, ಮಂಗಳಮುಖಿಯರಿಗೋಸ್ ನಮ್ಮ ಭಾವನೆಗಳನ್ನ ನಾವು ಯಾರು ಇರ್ತಾರ ನಮ್ಮವ್ರಿಗೆ ಹೇಳ್ಕೊಂಡ್ರೆ ಚಂದ. ಗಂಡ್ಮಕ್ಳ ಮುಂದೆ ಯಾರು ಹೇಳ್ತಾರ ಹೆಣ್ಮಕ್ಳು ಹೋಗಿ? ಅವ್ರ ಭಾವನೆಗಳನ್ನ ಅವ್ರಿಗೆ ಗೊತ್ತ. ಅದ್ರ ಸಂಬಂಧ ಈ ಮೆಡಿಕಲ್ ಚೆಕಪ್ ಮಾಡಿಸ್ಬೇಕ. ಇದೆಲ್ಲಾ ತೆಗದಾರ. ಪ್ಲೀಸ್ ಸಾರಿ, ಇದೆಲ್ಲಾ ದಯವಿಟ್ಟು ನೀವು ರದ್ದು ಮಾಡ್ರಿ. ಯಾಕೆ ಹೇಳ? ನಮಗ್ ಮೊದ್ಲ ಕಷ್ಟ ಅನ್ಭವಿಸತ್ತೀವಿ. ಒಂದು ತುತ್ತು ಅನ್ನ ಉಣ್ಬೇಕಾದ್ರು ಕಷ್ಟ ಅನ್ಭವಿಸತ್ತೀವಿ. ಅಲ್ಲೇ ರೋಡ್ನ ನಿಂತರು ಅಲ್ಲಿ ನಿಲ್ಬೇಡ ಅಂತಾರೆ, ಇಲ್ಲಿ ನಿಲ್ಲಕತ್ರ ಇಲ್ಲೂ ನಿಲ್ಬೇಡ ಅಂತಾರೆ. ನಾವ್ ಏನ್ ಮಾಡ್ಬೇಕ ನೀವ್ ಹೇಳ್ರಿ. ನಮಗೂ ಏನಾದ್ರು ಕೆಲಸ ಕೊಡ್ರಿ, ಏನಾರು ಕೊಡ್ರಿ. ನಮಗ್ ಒಂದು ಮನಿ ಕೊಡವಲ್ರಿ, ಸೌಲಭ್ಯ ಇಲ್ಲ. ಅದ್ ಮನಿ ಬಿಡ್ರಿ. ಇನ್ನೂ ಆದ್ರೂ ಯಾವ ಮಂಗಳಮುಖಿಯರ ರೇಷನ್ ಕಾರ್ಡ್ದಾಗಿಂದ ಅನ್ನ ಉಣ್ಣಾಕತ್ತಾರ ಕೇಳಿ. ಇಷ್ಟ ಯಾರೊಬ್ರು ಉಣ್ಣಾಕತ್ತಿಲ್ಲ, ನಮಗ್ ರೇಷನ್ ಕಾರ್ಡ್ ಇಲ್ಲ. ಯಾರು ಎಲ್ಲ ಮತ್ ನಮ್ಮ ಮಂಗಳಮುಖಿಯರ್ ನಾವ್ ಎಲ್ಲಿ ಹೋಗ್ಬೇಕಾ ಕೇಳಿ. ಈ ಕಾನೂನುಗಳನ್ನ ತೆಗಿರಿ. ನಮ್ಗೆ ಯಾವ್ದು ಸೌಲಭ್ಯಗಳೆಲ್ಲ. ಈಗ ನಾವು ಚೆಕಪ್ ಮಾಡಿಸ್ಬೇಕ, ನೀ ಗಣಸದಿ ಅಂದ್ರ ಮತ್ ನಾವ್ ಯಾಕಡೆ ಹೋಗ್ಬೇಕು? ಅದೇನು ಇರಂಗಿಲ್ಲ. ಭಾವನೆಗಳಿಗೋಸ್ಕರ ನಾವು ಸಾಡಿ ಹಾಕೊಂಡಿವಿ, ನಮ್ಮ ಆಕಾಂಕ್ಷೆಗಳಿಗೋಸ್ಕರ ನಾವು ಸಾಡಿ ಹಾಕೊಂಡಿವಿ. ನಮ್ಮ ಪ್ರೀತಿ, ನಮ್ಮ ಅವ್ವ ಅಪ್ಪನ ನಾವು ಇಲ್ಲಿ ಬಿಟ್ಟು ಬಂದಿವಿ ಅಂದ್ರೆ ನಾವ್ ಯಾಕೆ ಬಿಟ್ಟು ಬಂದಿವಿ? ನಮ್ಮ ಇಷ್ಟ, ನಮ್ಮ ಹಕ್ಕುಗಳನ್ನ ನಾವು ಈಗ ಯಾವ್ದೋ ಅಂದ್ರೆ ನಮ್ಮ ಹಕ್ಕುಗಳು. ಈಗ ನೋಡ, ಸೀರೆ ಉಟ್ಕೊಂಡ್ರೆ ಉಟ್ಕೋತಾನೆ, ಯಾರು ಕಾನೂನು ತೆಗದಾನ? ಉಟ್ಕೊ ಅಂತೇಳಿ ನೋಡೋಣ. ಮತ್ತೆ ನಮ್ಗೆ ಹೆಂಗ್ ಇಷ್ಟ ನಾವ್ ಇರ್ತೀವಿ. ಪ್ಲೀಸ್ ಈ ಕಾನೂನ ರದ್ದು ಮಾಡಂತ ಹೇಳಿ ನಾವು ಕೇಳ್ಕೊತೀವಿ.